ಹಾಯ್ ನಮಸ್ತೆ ಫ್ರೆಂಡ್ಸ್, ಇದು ನವೀನ್ ಮಂಜುಳಾ. ನೀವು ನೋಡ್ತಾ ಇದ್ದೀರಾ ಕಲ್ಪತರು ಎಂಟರ್ಟೈನ್ಮೆಂಟ್ ಚಾನಲ್. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಇದು, ಈ ಚಾನಲ್ನಲ್ಲಿ ಯಾವಾಗಲೂ ನವೀನ್ ಬರ್ತಾಯಿದ್ರು, ಈಗ ಇವ್ರು ಬಂದಿದ್ದಾರೆ ಅಂತ ಇದ್ದೀರಾ? ಹೌದು, ಕಾರಣಾಂತರಗಳಿಂದ ನಮ್ಮ ಹಸ್ಬೆಂಡ್ ಅವರು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಬರ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಏನಪ್ಪ ಈ ವಿಡಿಯೋದಲ್ಲಿ ಮೇನ್ ಅಂತಾರೆ, ನೀವು ಆಗಲೇ ತಮ್ಲೈನ್ ನೋಡ್ಕೊಂಡು ಬಂದಿದ್ದೀರಾ ಅನಿಸುತ್ತೆ. ಹೌದು, ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಸೀಸನ್ 11 ಜನರ ಅಚ್ಚುಮೆಚ್ಚಿನ ಶೋ ಆಗಿದ್ದು, ಕೆಲವರು ಕಿಚ್ಚನ ಲುಕ್ಕಿಗೆ ಫಿದಾ ಆಗಿದ್ದರೆ, ಇನ್ನು ಕೆಲವರು ಬಿಗ್ ಬಾಸ್ ಸ್ಪರ್ಧಿಗಳ ಆಟದ ವೈಖರಿ, ವ್ಯಕ್ತಿತ್ವ, ಸ್ಟ್ರಾಟಜಿಗೆ ಫಿದಾಗಿದ್ದಾರೆ. ಕೆಲವರು ಹನುಮಂತ ವಿನ್ ಆಗಬೇಕು ಅಂತಾರೆ, ಕೆಲವರು ತ್ರಿವಿಕ್ರಮ್ ವಿನ್ ಆಗಬೇಕು ಅಂತಾರೆ, ಕೆಲವರು ಮೋಕ್ಷಿತಾ ವಿನ್ ಆಗಬೇಕು ಅಂತ ಇದ್ದಾರೆ, ಕೆಲವರು ಮಂಜೂರ್ ವಿನ್ ಆಗಬೇಕು ಅಂತ ಇದ್ದಾರೆ. ಈ ಎಲ್ಲ ನೋಡ್ತಾ ಹೋದರೆ ಈಗ ನಾವು ಮೇನ್ ಮಾತಾಡೋದು ಚೈತ್ರ ಕುಂದಾಪುರ ಅವ್ರ ಬಗ್ಗೆ. ಏನಪ್ಪ ಏನಾಯಿತು ಚೈತ್ರ ಕುಂದಾಪುರ ಅವ್ರಿಗೆ? ಇಷ್ಟು ಬೇಗ ಅವರು ಸೋಲು ಒಪ್ಕೊಂಡ್ರ? ಇಷ್ಟು ಬೇಗ ಕೂಗಿದ್ರ? ಅಷ್ಟು ಗಟ್ಟಿತನದಿಂದ ಮಾತಾಡ್ತಾ ಇರೋ ಚೈತ್ರ ಕುಂದಾಪುರ ಅವರು ಯಾಕೆ ಇಷ್ಟು ಕುಗ್ಗೋದ್ರು? ಇಷ್ಟು ಕುಗ್ಗೋಗಿದ್ದು ಹತ್ತುಕೊಂಡು ದೇವರ ಮೊರೆ ಹೋಗಿದ್ದು ಯಾಕೆ? ಏನಾಯಿತು ಅಂತ ನೋಡೋಣ ಬನ್ನಿ, ವಿಡಿಯೋ ಕೊನೆ ತನಕ ನೋಡಿ. ಚೈತ್ರ ಕುಂದಾಪುರ ಅವರು ಲಾಸ್ಟ್ ವೀಕಲ್ಲಿ ಆಟದ ಉಸ್ತುವಾರಿಯನ್ನು ವಹಿಸ್ಕೊಂಡ್ರು. ಉಸ್ತುವಾರಿ ವಹಿಸ್ಕೊಂಡ್ರು ಕೂಡ ಎಷ್ಟೋ ಗಲಾಟೆಗಳಾಗಿ, ಎಷ್ಟೋ ಭಿನ್ನಾಭಿಪ್ರಾಯಗಳು ಮೂಡಿ ಅವ್ರಿಗೆ ಕಳಪೆನೂ ಕೊಟ್ಟು ಅವರ ಜೈಲಿಗೂ ಹೋಗಿ ಬಂದರು. ಅದಾದ ನಂತರ ಕಿಚ್ಚನ ಪಂಚಾಯಿತಿಯಲ್ಲಿ ಶನಿವಾರ ಎಪಿಸೋಡಲ್ಲಿ ಕಿಚ್ಚನ ಕೂಡ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು. ಅಲ್ಲೂ ಅವ್ರಿಗೆ ಬೈದ್ರಿಂದ ಅವ್ರಿಗೆ ಅಲ್ಲಿಗೂ ಮನ್ಸಿಗೆ ಬೇಜಾರಾಗಿದೆ. ಇಲ್ಲಿ ಮನೆಯವ್ರು ಕೂಡ ಸ್ಪರ್ಧೆಗಳು ಕೂಡ ಅವ್ರನ್ನೇ ಕಳಪೆಗೆ ತೊಗೊಂಡ್ರು. ನೀವು ಉಸ್ತುವಾರಿ ಚೆನ್ನಾಗಿ ಮಾಡಿಲ್ಲ, ನೀವು ಪಕ್ಷಪಾತ ಮಾಡಿದ್ರಿ ಅಂತ ಎಲ್ಲನೂ ಹೇಳಿ ಅಲ್ಲಿ ಸ್ವಲ್ಪ ಬೇಜಾರಾಗಿತ್ತು ಅವ್ರಿಗೆ. ಆದರೂ ಅವರು ಇದು ಮಾಡ್ಕೊಂಡಿದ್ರು. ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು, ತುಂಬಾ ಕೋಪ ಮಾಡಿಕೊಂಡು ಚೈತ್ರ ಅವ್ರಿಗೆ ಮಾತಾಡಿದ್ರು. ನೀವು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಭಾನುವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಇನ್ನೊಂದು ಆ್ಯಕ್ಟಿವಿಟಿ ಕೊಡ್ತಾರೆ. ಈ ಮನೆ ಲಿಟ್ರಲಿ ವೇಸ್ಟ್ ಅಂತ ಯಾರು ಆ ಥರ ಯಾರಿದ್ದಾರೆ ಅವ್ರನ್ನ ಒಂದು ಕಸದ ಬ್ಯಾಗ್ ಒಳಗಡೆ ಫೋಟೋ ಅಂಟಿಸಿ ಅವ್ರನ್ನ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಹೇಳಿರ್ತಾರೆ. ಸೊ ಮನೆ ಮಂದಿ ಎಲ್ಲರೂ ಚೈತ್ರ ಕುಂದಾಪುರ ಅವ್ರದ್ದೇ ತೊಗೊತಾರೆ. ಏನಪ್ಪ ರೀಸನ್ಸ್ ಅಂದರೆ, ವಾರ ಅಂತ್ಯ ಅಂದರೆ ಶನಿವಾರ ಭಾನುವಾರ ಬಂತು ಅಂದರೆ ಇವ್ರಿಗೆ ಚಳಿ ಜ್ವರ ಬರುತ್ತೆ, ಹುಷಾರಿಲ್ಲ ಅಂತ ನಾಟಕ ಮಾಡ್ತಾರೆ, ಉಸ್ತುವಾರಿ ಮಾತ್ರ ಹೋಗ್ತಾರೆ, ಇವ್ರು ಆಟಾಡೋಕ್ಕೆ ಬರಲ್ಲ, ಫೈರ್ ಬ್ರ್ಯಾಂಡ್ ಬ್ಯಾಕ್ ಯಾವಾಗಲೂ ಸೇವ್ ಆದಾಗೆಲ್ಲ ಫೈರ್ ಬ್ರ್ಯಾಂಡ್ ಬ್ಯಾಕ್ ಅಂತಾರೆ. ಬಟ್ ಆ ಥರ ಪರ್ಫಾರ್ಮೆನ್ಸ್ ನಾವೆಲ್ಲೂ ನೋಡಿಲ್ಲ. ಮೊನ್ನೆ ಈ ತ್ರಿವಿಕ್ರಮ್ ಅವ್ರ ತಂಡ ಸೋಲಕ್ಕೆ ಇವರೇ ಕಾರಣ. ಒಂದು ಬಾಲ್ ಕೂಡ ಪಾಸ್ ಆಗಿಲ್ಲ. ಇನ್ನು ನಾನಾ ರೀತಿ ಕಾರಣಗಳನ್ನ ಕೊಟ್ಟು ಚೈತ್ರ ಕುಂದಾಪುರ ಅವ್ರನ್ನ ಡಸ್ಟ್ಬಿನ್ಗೆ ಹಾಕ್ತಾರೆ. ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅವರು ವೇಸ್ಟ್ ಕ್ಯಾಂಡಿಡೇಟ್ ಅಂತ ಎಲ್ಲರೂ ತೀರ್ಮಾನ ಮಾಡ್ತಾರೆ. ಇದರಿಂದ ಚೈತ್ರ ಕುಂದಾಪುರ ಅವ್ರಿಗೆ ಸ್ವಲ್ಪ ಮನಸ್ಸಿಗೂ ಬೇಜಾರಾಗುತ್ತೆ. ಆದರೂ ಅವರು ತೋರಿಸ್ಕೊಂಡಿರ ಇಲ್ಲ, ಇದನ್ನು ನಾನು ಗಟ್ಟಿಯಾಗಿ ನಿಂತ್ಕೋಬೇಕು, ಇನ್ನು ನಾನು ಬಿಗ್ ಬಾಸಲ್ಲಿ ಇರೋವರೆಗೂ ಉಸ್ತುವಾರಿ ಮಾಡಲ್ಲ ಅಂತಲೂ ಕೂಡ ಹೇಳಿದರು. ಹಾಗೆ ಅದಾದ ನಂತರ ತ್ರಿವಿಕ್ರಮ್ ಎಲಿಮಿನೇಷನ್ ಆಗ್ತಾರೆ. ಅದು ಫ್ರಾಂಕ್ ಅಂತ ಗೊತ್ತಾಗುತ್ತೆ. ಮತ್ತೆ ವಾಪಸ್ ಬರ್ತಾರೆ ತ್ರಿವಿಕ್ರಮ್ ಬಂದ ನಂತರ ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ. ಏನಪ್ಪ ಅಂತಂದರೆ ಗ್ರೋಸರಿ ಆ್ಯಕ್ಟಿವಿಟಿ ಕೊಟ್ಟಾಗ ಎಲ್ಲರೂ ಒಂದೊಂದು ಕೊಳವೆ ಇಟ್ಕೊಂಡು ಎಲ್ಲರೂ ಬ್ಯಾಲೆನ್ಸ್ ಮಾಡಿ ಬುಟ್ಟಿಲಿ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಆಟ ಆಡಿದ್ರು, ಕಾಮ್ ಆ್ಯಂಡ್ ಕಂಪೋಸಾಗಿ ಆಡಿದ್ರು. ಇದೇ ಅನಿಸುತ್ತೆ ಫಸ್ಟ್ ಗೇಮ್ ಇಷ್ಟು ಕಾಮ್ ಆ್ಯಂಡ್ ಕಂಪೋಸು ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಡಿದ್ದು. ತ್ರಿವಿಕ್ರಮ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಏನಂತಂದರೆ ತ್ರಿವಿಕ್ರಮ್ ಅವರು 8 ಜನ ಲೈನಲ್ಲಿ ನಿಂತಾರೆ, ತಲೆ ಮೇಲೆ ಒಂದು ಕೊಳವೆ ಆಕಾರದಲ್ಲಿ ಇಟ್ಕೊಂಡು. ತ್ರಿವಿಕ್ರಮ್ ಫಸ್ಟ್ನೇ ವ್ಯಕ್ತಿ ಹತ್ರ ಹೋಗಿ ಬಾಲ್ ಹಾಕ್ತಾರೆ, ಅದು 2ನೇ ವ್ಯಕ್ತಿ ಹತ್ರ ಪಾಸಾಗಿ ತಲೆಯಿಂದನೇ ಪಾಸಾಗಿ 8ನೇ ವ್ಯಕ್ತಿಯಿಂದ ಬಂದು ಮತ್ತೆ ಅಲ್ಲಿಂದ ತ್ರಿವಿಕ್ರಮ್ ಅವರೇ ಬಂದು 9ನೇ ಸ್ಪರ್ಧೆಗೆ ಹಿಡಿಬೇಕು ಬಾಲ್ನ. ಈ ಥರ ಫಾಸ್ಟಾಗಿ ಮಾಡ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಲೈನ್ ಎಲ್ಲ ಕ್ರಾಸ್ ಹಾಕಿದುಂಟು. 3 ಬಾಲು ವಿತೌಟ್ ಬೌಂಡ್ರಿ ಬಿಟ್ಟು ಅವರು ಹಿಡಿದಿದ್ದಾರೆ. ಸೊ ಅದನ್ನೇ ಬಿಗ್ ಬಾಸ್ ಇಟ್ಕೊಂಡು 3 ಬ್ಯಾಸ್ಕೆಟ್ ತೊಗೊಂಡ್ಬಿಟ್ರು ವಾಪಸ್ಸು ಕೊಟ್ಟಿರೋ ದಿನಸಿಲಿ. ಮತ್ತು ಹಾಗೆ ರೂಲ್ಸ್ ರೆಗ್ಯುಲೇಷನ್ ಬ್ರೇಕ್
ಅಂತ ಒಂದು ಏನಂದರೆ ಮೈಕ್ ಆಗದೆ ಇರೋದು, ಮತ್ತು ನಿದ್ದೆ ಮಾಡಿರೋದು, ಆಮೇಲೆ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಒಬ್ಬರೇ ಹೋಗ್ಬೇಕಾಗಿರೋದ್ರಿಂದ ಇಬ್ಬಿಬ್ರು ಮೂರು ಜನ ಹೋಗೋದು, ಹಾಗೆ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಅಂದರೆ ನಾಮಿನೇಷನ್ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಹೇಳಿ ಅದೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ರಿಂದ 2 ಬುಟ್ಟಿ ಹೋಯಿತು. ಇದರಿಂದ ಅಸಮಾಧಾನ ಆದರೂ ಮನೆ ಮಂದಿ ಎಲ್ಲ ಆಗಿದ್ದು ಓಕೆ. ಭವ್ಯಗೌಡವರು ತ್ರಿವಿಕ್ರಮ್ ಮೇಲೆ ಯಾಕೋ ತುಂಬಾ ಕೋಪ ಮಾಡ್ಕೊತಾರೆ, ಸಣ್ಣ ವಿಷಯಕ್ಕೂ ಕೋಪ ಮಾಡಿಕೊಂಡು ಇಲ್ಲ ತ್ರಿವಿಕ್ರಮ್ ನೀವು ಹಾಗೆ ನೀವು ಹಿಂಗೆ ಅಂತ ಬೈತಾನೆ ಇರ್ತಾರೆ. ಗೊತ್ತಿಲ್ಲ ಏನಾಗಿದೆ ಅಂತ, ಯಾಕಂದರೆ ಭವ್ಯಗೌಡವ್ರಿಗೆ ಈ ವಾರನೇ ಕ್ಯಾಪ್ಟನ್ನು, ಈ ವಾರನೇ ಜನ ಚಪ್ಪಾಳೆ ಸಿಕ್ಕಿದೆ. ಡಬಲ್ ಧಮಾಕನೇ ಅನ್ಬೋದು ಭವ್ಯಗೌಡವ್ರಿಗೆ. ಇದರಿಂದ ಏನಾದರೂ ಅವ್ರು ಚೇಂಜ್ ಆಗಿದ್ದಾರಾ ಅನ್ನೋದು ಗೊತ್ತಿಲ್ಲ, ಯಕ್ಷ ಪ್ರಶ್ನೆ ಆಗಿದೆ. ನಿಮಗೂ ಹಾಗೆ ಅನಿಸುತ್ತಾ ಗೊತ್ತಿಲ್ಲ. ನಿಮ್ಗೇನಾರು ಆ ಥರ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಹಾಗೆ ಚೈತ್ರ ಕುಂದಾಪುರ ಅವ್ರ ವಿಷಯಕ್ಕೆ ಬಂದರೆ ಇಷ್ಟೆಲ್ಲ ಆಗುತ್ತೆ. ಚೈತ್ರ ಕುಂದಾಪುರ ಅವರು ಅಲ್ಲೂ ಚೆನ್ನಾಗಿ ಆಡ್ತಾರೆ, ಎಲ್ಲ ಕೋಆರ್ಡಿನೇಷನ್ ಎಲ್ಲ ಆಡ್ತಾರೆ. ಬಟ್ ಅವರೆಲ್ಲೋ ಒಂದು ಕಡೆ ಒಬ್ಬೊಬ್ಬರೇ ಇರ್ತಾರೆ, ಒಬ್ಬೊಬ್ಬರೇ ಯಾಕೋ ಇರ್ತಾರೆ. ಯಾರು ಏನೋ ಅವ್ರಿಗೆ ಕ್ಲೋಸ್ ಆಗಿ ಯಾರು ಇರಲ್ಲ ಅವ್ರ ಹತ್ರ. ಯಾಕೆ ಈ ಥರ ಇದೆಯಾ, ಯಾರು ಧೈರ್ಯ ತುಂಬ ಕೂಡ ಅವ್ರಿಗೆ ಇದು ಮಾಡಲ್ಲ. ಹಾಗಿದ್ದಾಯಿತು ಇನ್ಮೇಲೆ ನೀವು ಆಟ ನೀವು ಆಡಿ ಅಂತ ಯಾರೂ ಮಾಡಲ್ಲ. ಅವರೊಂದು ರೂಲ್ಸ್ ಬ್ರೇಕ್ ಮಾಡಿರ್ತಾರೆ. ಏನೋ ಇದೇನು ಮೈಕ್ ಹಾಕೊಂಡಿರಲ್ಲ. ಸೊ ಆವಾಗ ಭವ್ಯಗೌಡರು ಚೈತ್ರಕ್ಕ ನೀವು ರೂಲ್ಸ್ ಬ್ರೇಕ್ ಮಾಡಿರ್ತೀರ, ಹನುಮಂತನ ಬಟ್ಟೆ ತೊಳೆಯಿರಿ ಅಂತ ಹೇಳ್ತಾ ಇರ್ತಾರೆ. ಇವರು ಚೈತ್ರ ಕುಂದಾಪುರ ಸರಿ ಅಂತ ಹೇಳ್ಬಿಟ್ಟು ಹನುಮಂತನ ಬಟ್ಟೆ ರೆಸ್ಟ್ ರೂಮಲ್ಲಿ ತೊಳಿಬೇಕಾದ್ರೆ ಡೋರ್ ತೆಗೆದು ಇದು ಮಾಡ್ತಿರ್ತಾರೆ. ರಜತ್ ಅವರು ಚೈತ್ರ ಕುಂದಾಪುರ ಊಟ ಮಾಡ್ಬೇಕಾರೆ ಅದು ಸರಿ ನೀವು ಲುಂಗಿ ತೊಳಿಬೇಕಾರೆ ಯಾಕೆ ಡೋರ್ ಓಪನ್ ಮಾಡಿಕೊಂಡು ತೊಳಿತಿದ್ರಿ ಅಂತ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ. ಡೋರ್ ಹಾಕೊಂಡು ತೊಳೆದಿದ್ರು ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಅದಕ್ಕೆ ಹೇಳಿದ್ರೆ ಇಲ್ಲ ಕ್ಯಾಮ್ರಾ ನಿಮ್ಮ ಮೇಲೆ ಫೋಕಸ್ ಮಾಡಬೇಕು ಅಂತ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಿಂದನೂ ಸ್ವಲ್ಪ ಬೇಜಾರಾಗುತ್ತೆ ಚೈತ್ರ ಕುಂದಾಪುರ ಅವ್ರಿಗೆ. ರಜತ್ ಆ್ಯಂಡ್ ಚೈತ್ರ ಕುಂದಾಪುರ ಕಾಮಿಡಿ ಕಂಬೈನ್ ಕಾಮಿಡಿ ಅಂತೂ ಸೂಪರ್ ಆಗಿರುತ್ತೆ. ರಜತ್ ಅವರು ಅವ್ರವ್ರ